ಹಲೋ ಪೀಪಲ್, ಇವತ್ತಿನ ರೆಸಿಪಿ ಅವಲಕ್ಕಿ ಬಿಸಿಬೇಳೆಬಾತ್. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಕುಕ್ಕರ್ಗೆ ಅರ್ಧ ಕಪ್ನಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಹಾಕ್ಕೊಂಡ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಸಹ ಸೇರಿಸ್ಕೊತಾ ಇದ್ದೀನಿ. ಹೆಸರುಬೇಳೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಬಿಸಿಬೇಳೆಬಾತ್ಗೆ. ಆ ಸಾಫ್ಟ್ ಮೃದುವಾದ ಟೆಕ್ಸ್ಚರ್ ಕೊಡುತ್ತೆ ಹೆಸರುಬೇಳೆ. ಅದಾದಮೇಲೆ ಅದಕ್ಕೆ ಚೆನ್ನಾಗಿ 2 ಬೇಳೆಗಳನ್ನ ವಾಶ್ ಮಾಡಿಕೊಂಡು 1.5 ಕಪ್ನಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಇನ್ನು ಬೇಳೆ ಚೆನ್ನಾಗಿ ಮೃದುವಾಗಬೇಕು ಅಂದರೆ ಇನ್ನೊಂದು 1/4 ಕಪ್ ನೀರು ಸಹ ಸೇರಿಸ್ಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊತೀನಿ. ಮೃದುವಾಗಿ ಬೇಯಬೇಕು ನಮಗೆ ಇಲ್ಲಿ ಬೇಳೆ, ಅದಕ್ಕೆ 2 ವಿಷಲ್ ತೊಗೋತೀನಿ. ಇದಾದಮೇಲೆ ಈ ಕಡೆ ಇನ್ನೊಂದು ಸ್ಟವ್ವಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಮಿಶ್ರ ತರಕಾರಿಗಳನ್ನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಮಿಶ್ರ ತರಕಾರಿಗಳು ಏನೇನು ತೊಗೊಂಡಿದ್ದೀನಿ ನಾನಿಲ್ಲಿ ಅಂದರೆ ಬೀನ್ಸ್ ತೊಗೊಂಡಿದ್ದೀನಿ, ಹುರುಳಿಕಾಯಿ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಆಲೂಗಡ್ಡೆ, ನೌಕೋಲು, ತೊಗರಿಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಕಲ್ಲುಪ್ಪು ಹಾಕಿ ಬೇಕಿಟ್ಕೊತೀನಿ. ಈ ಕಡೆ ಇನ್ನೊಂದು ಬೌಲ್ಗೆ ಅವಲಕ್ಕಿ ನೆನೆಸ್ಕೊಳ್ಳೋಣ. ಗಟ್ಟಿ ಅವಲಕ್ಕಿನೇ ತೊಗೋಬೇಕು, ತುಂಬ ಚೆನ್ನಾಗಿರುತ್ತೆ. ನೀವು ಪೇಪರ್ ಅವಲಕ್ಕಿ ಎಲ್ಲ ತೊಗೊಂಡ್ರೆ ಚೆನ್ನಾಗಿರಲ್ಲ, ಎಲ್ಲ ಪುಡಿ ಆಗಿಬಿಡುತ್ತೆ. ಅವಲಕ್ಕಿನ ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ನೆನೆಯಕ್ಕೆ ಇಟ್ಕೊಳ್ಳೋಣ. ಈ ಕಡೆ ಒಂದು ದೊಡ್ಡ ಪ್ಯಾನಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ, 1 ಹಿಡಿಯಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಹಿಂಗಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ಅಲ್ಲಲ್ಲೇ ತಿನ್ನುವಾಗ ಬಿಸಿಬೇಳೆಬಾತಲ್ಲಿ ಕ್ರಂಚಿಯಾಗಿ ಸಿಗುತ್ತೆ ನಿಮಗೆ. ಈ ಹಂತದಲ್ಲೇ ಹಾಕ್ಕೋಬೇಕು ನೀವು. ಬೇಯಕ್ಕೆ ಹಾಕ್ಕೊಂಬಿಟ್ರೆ ಅಷ್ಟು ರುಚಿ ಸಿಗೋಲ್ಲ ನಿಮಗೆ. ಚೆನ್ನಾಗಿ ಕಡಲೆಕಾಯಿ ಬೀಜ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಒಂದು ಟೊಮೆಟೊ, ಒಂದು ಚಿಕ್ಕ ಸೈಜಿನ ಟೊಮೆಟೊನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ. ಈ ಬಿಸಿಬೇಳೆಬಾತ್ಗೆ ನಾನು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಸೇರಿಸ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟೊಮೆಟೊ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಕ್ಯಾಪ್ಸಿಕಮ್ ಸಹ ಸೇರಿಸ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ನೀವು ಮಿಶ್ರ ತರಕಾರಿಗಳ ಜೊತೆ ಬೇಯಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ಫುಲ್ ಇದಾಗಿಬಿಡುತ್ತೆ, ಡಾಮಿನೆಂಟ್ ಆಗಿಬಿಡುತ್ತೆ ಕ್ಯಾಪ್ಸಿಕಮ್ದೇ. ಸೊ ಇಲ್ಲಿ ಒಗ್ಗರಣೆನೇ ನಾವು ಕ್ಯಾಪ್ಸಿಕಮ್ನ ಹಾಕ್ಕೋಬೇಕು. ಅಷ್ಟು ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ನಾವೇನು ಬೇಯಿಸ್ಕೊಂಡಿದ್ದೀವಲ್ಲ ಬೇಳೆ, ನೋಡಿ ಎಷ್ಟು ಮೃದುವಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಳೆನ ಬೇಯಿಸ್ಕೊಂಡಿರೋ ಬೇಳೆ ಹಾಕ್ಕೊಂಡು ಮಿಶ್ರ ತರಕಾರಿಗಳನ್ನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಬಿಸಿಬೇಳೆಬಾತ್ ಪೌಡ್ರ್ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲ ನಾನು 3 ಟೇಬಲ್ ಸ್ಪೂನ್ ಬಿಸಿಬೇಳೆಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಇನ್ನೂ ಬೇಕಿದ್ರೆ ಇನ್ನೂ ಸಹ ಹಾಕ್ಕೋಬೋದು, ಬಟ್ ಇಷ್ಟ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿರುತ್ತೆ. ಯಾವುದೇ ರೀತಿ ಹೆವಿನೆಸ್ ಅನಿಸಲ್ಲ, ಘಾಟ್ ಅನಿಸಲ್ಲ. ಈ ತೊಗೊಂಡ್ರು ಅಳತೆಗೆ ಕರೆಕ್ಟಾಗಿದೆ ಬಿಸಿಬೇಳೆಬಾತ್ ಪೌಡ್ರು. ಇಷ್ಟು ಆದಮೇಲೆ ಇದಕ್ಕೆ ನಾನು ಇವಾಗ ಅವಲಕ್ಕಿ ಸೇರಿಸ್ತಾ ಇದ್ದೀನಿ. ಅವಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ, ಉಡಿಯಾಗಿದೆ, ಮುದ್ದೆ ಆಗಿಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾನು ಹುಣಸೆ ಹುಳಿ ಸಹ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಹುಣಸೆ ಹುಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಮ್ಗೆ ರುಚಿಗೆ ನೋಡಿಕೊಂಡು ಸ್ವಲ್ಪ ಹುಳಿ ಬೇಕು ಅನ್ನೋರು ಬಿಸಿಬೇಳೆಬಾತ್ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಇಲ್ಲ ಅಂದರೆ ನಾನು ಇಲ್ಲಿ ತೋರಿಸಿದಷ್ಟು ಒಂದು ನೆಲ್ಲಿಕಾಯಿ ಸೈಜ್ನಷ್ಟು ಹಾಕ್ಕೊಂಡಿದ್ದೀನಿ ಸಾಕು. ಅದಕ್ಕಿಂತ ಹುಳಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಗೆ ತೊಗೊಬರ್ಬೇಕು ನಾವು. ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ, ಯಾಕಂದರೆ ಸ್ವಲ್ಪ ಬೇಯ್ತಾ ಅವಲಕ್ಕಿ ನೀರೆಲ್ಲ ಹೀರ್ಕೊಳ್ಳುತ್ತೆ. ಸೊ ಅದು ಗಟ್ಟಿ ಆಗೋ ಚಾನ್ಸಸ್ ಇದೆ. ಸೊ ಸ್ವಲ್ಪ ನೀರು ಜಾಸ್ತಿನೇ ಹಾಕಿರಿ, ಬೇಯ್ತಾ ಅದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ವಲ್ಪ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಕಿಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂತೀರಾ, ಸೂಪರಾಗಿದೆ. ನಿಮ್ಗೆ ಯಾರಿಗೂ ಹೇಳೋಕ್ಕಾಗಲ್ಲ ನೀವು ಸರ್ವ್ ಮಾಡಿಕೊಟ್ರೆ ಇದು ಅವಲಕ್ಕಿಲಿ ಮಾಡಿದ್ದಾರೆ ಅಂತ. ಸೇಮ್ ಅನ್ನದಲ್ಲಿ ಮಾಡ್ದಂಗೆ ಇರುತ್ತೆ. ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಬಿಸಿಯಾಗಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಖಾರ ಬೂಂದಿ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ಇದು ಡಯಾಬಿಟೀಸ್ ಇರೋರಿಗೆ, ವಯಸ್ಸಾಗಿರೋರಿಗೆ ತುಂಬಾ ಹಗುರವಾಗಿರೋ ಒಂದು ಬ್ರೇಕ್ಫಾಸ್ಟು ಆಗ್ಬೋದು, ಡಿನ್ನರ್ ಆಗ್ಬೋದು. ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಸ್ಟ್ ಮಾತ್ರ ಸೂಪರಾಗಿತ್ತು.